ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಮಹಿಳೆ ಒಬ್ಬ ಉದಯೋನ್ಮುಖ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕಮ್ ಯೂಟ್ಯೂಬರ್. ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಾಳೆ. ಸಾಕಷ್ಟು ಫಾಲೋವರ್ಸ್ ಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಈಕೆ ಹರಿಯಾಣದ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಾಳೆ. ಅದನ್ನ ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಮಾಡಲಾಗತ್ತೆ. ಆದ್ರೆ ವೀಕ್ಷಕರೇ, ಇಂಟರ್ನೆಟ್ ನ ಮೂಲಕ ಏನೇನು ನಡೆಯುತ್ತೋ ಅದು ಎಲ್ಲರ ಮುಂದೆ ಪ್ರಸ್ತುತವಾಗೇನೋ ಇರುತ್ತೆ. ಆದ್ರೆ ಅದರ ಒಳಗಡೆ ನಡೆಯೋ ಮರ್ಮಗಳು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಈ ಕೇಸ್ನಲ್ಲಿ ಅದೆಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿದೆ ಅಂದ್ರೆ, ಮೊದಲು ಇದನ್ನ ಯಾರೂ ಒಂದು ಪ್ರಕರಣ ಅಂತಲೇ ಪರಿಗಣಿಸಿರಲಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕನ್ಫ್ಯೂಸ್ ಆಗಿದ್ರು, ಈವನ್ ಪೊಲೀಸ್ ಹಾಗೂ ಮೆಡಿಕಲ್ ರಿಪೋರ್ಟ್ ಕೂಡ. ಆದ್ರೆ ಕೊನೆಗೆ ಫ್ಯಾಮಿಲಿಯಲ್ಲಿ ಹುಟ್ಟಿದ ಸಂದೇಹಗಳು ಹಾಗೂ ಕುತೂಹಲದಿಂದಾಗಿ ಅವರುಗಳೇ ಖುದ್ದಾಗಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಕೊನೆಗೆ ಆಲ್ಮೋಸ್ಟ್ 60% ಪೊಲೀಸರ ಕೆಲಸವನ್ನ ಫ್ಯಾಮಿಲಿಯವರೇ ಮಾಡಿಕೊಡ್ತಾರೆ. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕತೆ ಶುರುವಾಗೋದು ಹರಿಯಾಣದ ಭಿವಾನಿ ಡಿಸ್ಟ್ರಿಕ್ಟ್ ನಲ್ಲಿ ಬರೋ ಸದರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ನಲ್ಲಿ. ಇದೇ ಭಿವಾನಿ ಓಲ್ಡ್ ಬಸ್ ಸ್ಟಾಪ್ ನ ಬಳಿ ಗುಜರೋಕಿ ದಾನಿ ಎಂಬ ಏರಿಯಾ ಇದೆ. ಇಲ್ಲೇ ಈ ಯಾದವ್ ಭವನ್ ಎಂಬ 2 ಅಂತಸ್ತಿನ ಮನೆ ಇರೋದು. ಇದೇ ಮನೆಯಲ್ಲಿ 32 ವರ್ಷದ ಒಬ್ಬ ಮಹಿಳೆ ವಾಸವಾಗಿದ್ಲು. ಆಕೆಯ ಹೆಸರು ರವೀನಾ ರಾವ್. ಈಕೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ರವೀನಾಳ ಗಂಡನ ಹೆಸರು ಪ್ರವೀಣ್ ಯಾದವ್. ಅವರಿಗೆ 35 ವರ್ಷ ವಯಸ್ಸು. ಪ್ರವೀಣ್ ಒಬ್ಬ ಟ್ರಕ್ ಡ್ರೈವರ್. ಇವರಿಬ್ಬರಿಗೆ 6 ರಿಂದ 7 ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ. ಆತನ ಹೆಸರು ಮುಕುಲ್. ಮುಕುಲ್ 3ನೇ ತರಗತಿ ಓದ್ತಿದ್ದ. ಮನೆಯಲ್ಲಿ ಈ ಮೂವರನ್ನು ಹೊರತಾಗಿ ಪ್ರವೀಣ್ನ ತಂದೆ ಕೂಡ ಜೊತೆಗೆ ಇದ್ರು. ಅವರ ಹೆಸರು ಸುಭಾಷ್ ಯಾದವ್. ಇವರು ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರು. ರವೀನಾಳ ಅತ್ತೆ ಅಂದ್ರೆ ಪ್ರವೀಣ್ನ ತಾಯಿ ತೀರ್ಕೊಂಡಿದ್ರು. ಪ್ರವೀಣ್ಗೆ 2 ತಮ್ಮಂದಿರು. ಅದರಲ್ಲಿ ಒಬ್ಬನ ಹೆಸರು ಸಂದೀಪ್. ಸಂದೀಪ್ಗೂ ಮದುವೆ ಆಗಿತ್ತು. ಸಂದೀಪ್ ಹಾಗೂ ಆತನ ಪತ್ನಿ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ವಾಸವಾಗಿದ್ರು. ಪ್ರವೀಣ್ ತಮ್ಮ ಪತ್ನಿ ಹಾಗೂ ಮಗನೊಂದಿಗೆ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ವಾಸವಾಗಿದ್ರು. ಇನ್ನೊಬ್ಬ ತಮ್ಮ ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದ. ಒಟ್ನಲ್ಲಿ ಇದೊಂದು ತುಂಬು ಕುಟುಂಬ. ಎಲ್ಲರೂ ಹೊಂದ್ಕೊಂಡು ಹೋಗ್ತಿದ್ರು. ಯಾವ ವಿಚಾರಕ್ಕೂ ಇವರುಗಳ ನಡುವೆ ಜಗಳಗಳಿರಲಿಲ್ಲ. ಎಲ್ಲವೂ ಪರ್ಫೆಕ್ಟ್. ಇತ್ತ ರವೀನಾ ರಾವ್ ಶಾರ್ಟ್ ಫಿಲ್ಮ್ಗಳಲ್ಲಿ, ಡ್ರಾಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಿದ್ಲು. ಅವುಗಳನ್ನ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗ್ತಿತ್ತು. ಶಾರ್ಟ್ ಫಿಲ್ಮ್ ನ ಮಾಡೋ ಗ್ರೂಪ್ ನಲ್ಲಿ ಈಕೆ ಕೂಡ ಒಬ್ಬ ಮೆಂಬರ್ ಆಗಿದ್ಲು. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ರವೀನಾ ಮನೆಯಿಂದ ಹೊರಗಡೆನೆ ಇರ್ತಿದ್ಲು. ಅಲ್ಲಿ ಶೂಟ್ ಇದೆ, ಇಲ್ಲಿ ಶೂಟ್ ಇದೆ ಅಂತ ಹೇಳಿ ಸಮಯ ಸಿಕ್ಕಾಗೆಲ್ಲ ಮನೆಗೆ ಬರ್ತಿದ್ಲು. ಅಂದು ಮಾರ್ಚ್ 26, 2025 ದಿನ. ಅಂದು ರವೀನಾ ತನ್ನ ಮಗನ ಯಾವುದೋ ಕೆಲಸದ ನಿಮಿತ್ತ ಮನೆಗೆ ಬರ್ತಾಳೆ. ಕೆಲಸ ಮುಗಿದ ನಂತರ ಆಕೆಗೆ ವಾಪಸ್ ಹೋಗ್ಬೇಕಾಗಿತ್ತು. ಅಂದ್ರೆ ಅದೇ ದಿನ ಮಾರ್ಚ್ 26ರಂದೇ. ಆದ್ರೆ ಅಂದು ಮನೆ ಮಂದಿ ಎಲ್ಲ ಸ್ವಲ್ಪ ಚಿಂತಿತರಾಗಿದ್ರು. ಯಾಕೆಂದ್ರೆ ಪ್ರವೀಣ್ ಆ ದಿನ ಬೆಳಿಗ್ಗೆಯಿಂದ ಕಾಣಿಸ್ತಿರ್ಲಿಲ್ಲ. ನಾರ್ಮಲ್ ಆಗಿ ಪ್ರವೀಣ್ ಕೂಡ ಮನೆಯಿಂದ ಹೊರಗಡೆನೆ ಇರ್ತಿದ್ರು. ಯಾಕೆಂದ್ರೆ ಅವರು ಟ್ರಕ್ ಡ್ರೈವರ್ ಆಗಿದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಹೊರಗಡೆ ಹೋದ್ರೆ 1-2 ದಿನಗಳಾಗ್ತಿತ್ತು ಮನೆಗೆ ಬರೋಕೆ. ಮನೆಯಲ್ಲಿ ಪ್ರವೀಣ್ನ ತಂದೆ ರವೀನಾಳನ್ನ ಕೇಳ್ತಾರೆ, ಪ್ರವೀಣ್ ಎಲ್ಲಿ ಹೋಗಿದ್ದಾನೆ ಅಂತ ನಿನಗೆ ಗೊತ್ತಾ ಅಂತ. ಆಕೆಯು ಮನೆಯಿಂದ ಹೊರಡೋದ್ರಲ್ಲಿದ್ಲು. ಆಕೆಗೆ ತನ್ನ ಯೂಟ್ಯೂಬ್ ನ ಶಾರ್ಟ್ ಫಿಲ್ಮ್ ತಂಡವನ್ನ ಸೇರ್ಕೋಬೇಕಾಗಿತ್ತು. ರವೀನಾ ಹೇಳ್ತಾಳೆ, ನನಗೆ ಗೊತ್ತಿಲ್ಲ. ಪ್ರವೀಣ್ ಮನೆಯಿಂದ ಹೊರಡೋಕು ಮುಂಚೆ ನನಗೆ ಹೇಳಿಲ್ಲ. ನಾನು ಅವರನ್ನ ಬೆಳಿಗ್ಗೆಯಿಂದ ನೋಡಿಲ್ಲ ಅಂತಾಳೆ. ಆದ್ರೆ ನಿನ್ನೆ ರಾತ್ರಿ ಅಂದ್ರೆ ಮಾರ್ಚ್ 25ರ ರಾತ್ರಿ 8 ರಿಂದ 8:30 ಹೊತ್ತಿಗೆ ಮನೆಗೆ ಬಂದ್ರು. ಊಟ ಮಾಡಿ ಮಲ್ಕೊಂಡ್ರು. ನಾನು ಕೂಡ ಮಗನಿಗೆ ಊಟ ಕೊಟ್ಟು ಮಲ್ಕೊಂಡೆ. ಆದ್ರೆ ರಾತ್ರಿ 3 ಗಂಟೆಯ ಆಸುಪಾಸಿನಲ್ಲಿ ಏನೋ ಶಬ್ದ ಆಯ್ತು. ಸಡನ್ ಆಗಿ ನನಗೆ ಎಚ್ಚರವಾಯ್ತು. ಹೊರ ಹೋಗಿ ನೋಡ್ದೆ. ಆಗ ಪ್ರವೀಣ್ ಮೆಟ್ಟಿಲ ಮೇಲೆ ಕುತ್ಕೊಂಡು ಸಿಗರೆಟ್ ಸೇದ್ತಾ ಇದ್ರು. ನಂತರ ನಾನು ಬೈದೆ, ಇಷ್ಟೊತ್ತಿಗೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ. ಅವರು ಕೂಡ ಸರಿ ಅಂತ ಹೇಳಿ ಒಳಗೆ ಬಂದು ಮಲ್ಕೊಂಡ್ರು. ಇದೇ ನಾನು ಪ್ರವೀಣ್ನ ಕೊನೆಯದಾಗಿ ನೋಡಿದ್ದು. ಯಾಕೆಂದ್ರೆ ಬೆಳಿಗ್ಗೆ ನಾನು ಎದ್ದಾಗ ಪ್ರವೀಣ್ ಮನೆಯಲ್ಲಿ ಇರಲಿಲ್ಲ ಅಂತಾಳೆ. ಈ ತರ ಪ್ರವೀಣ್ ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಟು ಹೋಗೋದು ಇದೇ ಮೊದಲೇನಲ್ಲ. ಹಾಗಾಗಿ ಮನೆಯವರೆಲ್ಲ ನಾರ್ಮಲ್ ಆಗೇ ಇದ್ರು, ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಂಡು. ನಂತರ ರವೀನಾ ಕೂಡ ಮನೆಯಿಂದ ಹೊರಟು ಹೋಗ್ತಾಳೆ. ಇದೇ ತರ 1-2 ದಿನಗಳು ಕಳೆಯುತ್ತೆ. ಮಾರ್ಚ್ 28ಕ್ಕೆ ರವೀನಾ ತನ್ನ ಕೆಲಸವನ್ನ ಮುಗಿಸಿ ಮನೆಗೆ ವಾಪಸ್ ಆಗ್ತಾಳೆ. ಆದ್ರೆ ಮನೆಯಲ್ಲಿ ಸಾಕಷ್ಟು ನೆಂಟರುಗಳು ಸೇರ್ಕೊಂಡಿದ್ದಾರೆ. ಎಲ್ಲರ ಮುಖದಲ್ಲೂ ಕಳವಳ, ಆತಂಕ. ರವೀನಾಗೆ ಹೇಳ್ತಾರೆ, ಪ್ರವೀಣ್ ಇನ್ನು ಮನೆಗೆ ಬಂದಿಲ್ಲ.
ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿ ಆಯ್ತು. ಆತನ ಕಂಪನಿಗೂ ಹೋಗಿ ವಿಚಾರಿಸಿ ಬಂದಾಯ್ತು. ಎಲ್ಲೂ ಪ್ರವೀಣ್ನ ಸುಳಿವಿಲ್ಲ ಅಂತಾರೆ. ಇದನ್ನ ಕೇಳಿದ ರವೀನಾಗೂ ಆತಂಕವಾಗುತ್ತೆ. ಎಲ್ಲಿ ಹೋಗಿರ್ಬೋದು ಯಾರಿಗೂ ಹೇಳದೆ ಅಂತ. ಮನೆ ಮಂದಿ ನೆಂಟರಿಷ್ಟರು ಅವರವರ ಲೆವೆಲ್ನಲ್ಲಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ದಿನ ಅಂದ್ರೆ ಮಾರ್ಚ್ 28ಕ್ಕೆ ಮತ್ತೊಂದು ಘಟನೆ ಕೂಡ ನಡೆಯುತ್ತೆ. ಆ ದಿನ ಒಬ್ಬ ಪಾದಾಚಾರಿ ದಿನೋದ್ ರೋಡ್ ಮೂಲಕ ನಡ್ಕೊಂಡು ಹೋಗ್ತಿರ್ತಾರೆ. ಪಕ್ಕದಲ್ಲಿದ್ದ ಮೋರಿಯಿಂದ ಬಹಳನೇ ಕೆಟ್ಟ ಸ್ಮೆಲ್ ಬರ್ತಿರೋ ಹಾಗೆ ಅನ್ಸುತ್ತೆ. ಸಾಮಾನ್ಯವಾಗಿ ಮೋರಿಯಿಂದ ಕೆಟ್ಟ ಸ್ಮೆಲ್ ಬರೋದು ನಾರ್ಮಲ್, ಆದ್ರೆ ಇದು ಬಹಳನೇ ಜಾಸ್ತಿ ಪ್ರಮಾಣದಲ್ಲಿತ್ತು. ಅದರಲ್ಲೂ ಏನೋ ಕೊಳೆತ ವಾಸನೆ. ಆ ಪಾದಾಚಾರಿ ಅಂದ್ಕೋತಾರೆ ಯಾವ್ದಾದ್ರೂ ನಾಯಿ ಸತ್ತು ಹೋಗಿ ಇಷ್ಟು ಸ್ಮೆಲ್ ಬರ್ತಿರ್ಬೋದು ಅಂತ. ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ಅದೊಂದು ಮನುಷ್ಯನ ದೇಹದ ರೀತಿ ಕಾಣಿಸ್ತಿತ್ತು. ತಕ್ಷಣವೇ ಅವರು ಕಿರಿಚ್ಕೊಳ್ತಾರೆ. ಅಕ್ಕಪಕ್ಕದಲ್ಲಿದ್ದ ಜನಗಳು ಕೂಡ ಅಲ್ಲಿಗೆ ಬಂದು ನೋಡ್ತಾರೆ. ತಕ್ಷಣವೇ ಅವರಲ್ಲೊಬ್ಬ ಸದರ್ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸ್ತಾನೆ. ಪೊಲೀಸರು ಕೂಡ ಸ್ಪಾಟ್ಗೆ ಬಂದು ಚೆಕ್ ಮಾಡ್ತಾರೆ. ಆ ಪಾದಾಚಾರಿಯ ಊಹೆ ಸರಿಯಾಗೇ ಇತ್ತು. ಆ ಮೋರಿಯಲ್ಲಿ ಒಬ್ಬ ಮನುಷ್ಯನ ದೇಹ ತೇಲ್ತಿತ್ತು. ಆ ದೇಹದ ಸ್ಥಿತಿ ಬಹಳನೇ ಕೆಟ್ಟದಾಗಿತ್ತು. ಬಹಳ ದಿನಗಳಿಂದ ಆ ದೇಹ ಮೋರಿಯಲ್ಲಿದ್ದರಿಂದ ಕೊಳೆತ ಸ್ಥಿತಿಗೆ ಬಂದಿತ್ತು. ತಕ್ಷಣವೇ ಫಾರೆನ್ಸಿಕ್ ಟೀಮ್ ಅನ್ನ ಸ್ಪಾಟ್ಗೆ ಕರೆಯಲಾಯಿತು, ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡೋಕೆ. ದೇಹ ನೋಡಿದ್ರೆ ಇದೊಂದು ಗಂಡಸು, ವಯಸ್ಸು ಸುಮಾರು 35ರಿಂದ 40 ವರ್ಷಗಳಿರಬಹುದು ಅನ್ನೋ ಹಾಗಿತ್ತು. ಆದ್ರೆ ಆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚೋದು ಅಷ್ಟು ಸುಲಭವಿರಲಿಲ್ಲ. ಬಹಳಷ್ಟು ದಿನಗಳು ನೀರಿನಲ್ಲೇ ಇದ್ದಿದ್ರಿಂದ ಮುಖ ಊದಿಕೊಂಡಿತ್ತು. ಫಾರೆನ್ಸಿಕ್ ಟೀಮ್ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗತ್ತೆ ಆ ದೇಹದ ಬಲಗೈನಲ್ಲಿ ಒಂದು ಟ್ಯಾಟೂ ಹಾಕಲಾಗಿದೆ ಅಂತ. ಅದರಲ್ಲಿ ಯಾರದೋ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬಳಿಕ ಪೊಲೀಸರು ಆ ದೇಹವನ್ನ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ. ಈ ಇನ್ಸಿಡೆಂಟ್ ನ ನೋಡಿದ ಪೊಲೀಸರಿಗೆ ಬಹಳನೇ ಕನ್ಫ್ಯೂಷನ್ ಇತ್ತು. ಇದೊಂದು ಆಕ್ಸಿಡೆಂಟ್ ಕೂಡ ಆಗಿರಬಹುದು. ಅಂದ್ರೆ ಆತ ಕಾಲು ಜಾರಿ ಮೋರಿ ಒಳಗೆ ಬಿದ್ದು ಏಳಕ್ಕಾಗದೆ ಸತ್ತು ಹೋಗಿರಬಹುದು, ಅಥವಾ ಕುಡಿದು ಬಂದು ಬಿದ್ದಿರಬಹುದು, ಇಲ್ಲ ಯಾರೋ ಬೇಕು ಅಂತಲೇ ಕೊಲೆ ಮಾಡಿ ಇಲ್ಲಿ ತಂದು ಎಸ್ತಿರಬಹುದು ಅಂತ. ಪೊಲೀಸರ ಮುಂದೆ ಇದ್ದ ಮೊದಲ ಸವಾಲು ಸತ್ತಂತಹ ವ್ಯಕ್ತಿ ಯಾರೆಂದು ಗುರುತು ಪತ್ತೆ ಹಚ್ಚೋದು. ಅದಕ್ಕಾಗಿ ಪೊಲೀಸರು ಆ ದೇಹದ ಕೆಲವೊಂದು ಫೋಟೋಗಳನ್ನ ತಗೊಂಡು ಅಲ್ಲಿಯ ಲೋಕಲ್ ಮೀಡಿಯಾ ಹಾಗೆ ನ್ಯೂಸ್ ಪೇಪರ್ಗಳಲ್ಲಿ ಈ ವಿಷಯನ ಹಾಕಿಸ್ತಾರೆ. ಸದರ್ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ಗಳಿಗೂ ಕಾಲ್ ಮಾಡಿ ವಿಚಾರಿಸ್ತಾರೆ, ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಸಿಕ್ಕಂತಹ ದೇಹದೊಂದಿಗೆ ಮ್ಯಾಚ್ ಆಗ್ತಿದ್ಯಾ ಅಂತ. ಮಾರ್ಚ್ 28ರ ದಿನ ಇದೇ ರೀತಿ ಕಳೆದೋಗುತ್ತೆ. ಆದ್ರೆ ದೇಹದ ಗುರುತು ಮಾತ್ರ ಪತ್ತೆ ಆಗಲ್ಲ. ಈಗ ನೆಕ್ಸ್ಟ್ ಡೇ ಅಂದ್ರೆ ಮಾರ್ಚ್ 29ರ ಬೆಳಿಗ್ಗೆ ಎಲ್ಲಾ ಲೋಕಲ್ ನ್ಯೂಸ್ ಪೇಪರ್ಗಳಲ್ಲೂ ದಿನೋದ್ ಮೋರಿಗೆ ಬಿದ್ದ ವ್ಯಕ್ತಿಯ ವಿಷಯ ಬಿತ್ತರವಾಗಿತ್ತು. ಈ ನ್ಯೂಸ್ ಅನ್ನ ಪ್ರವೀಣ್ ಅಂಕಲ್ ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾರೆ. ಅವರಿಗೆ ಆ ಫೋಟೋಗಳನ್ನ ನೋಡಿ ಈ ತರಹದ ಶರ್ಟ್ ಪ್ರವೀಣ್ ಬಳಿಯೂ ಇದೆ, ಹಾಗೆ ಆತನ ಕೈಲಿ ಟ್ಯಾಟೂ ಕೂಡ ಇದೆ ಅಂತ ಯೋಚಿಸಿ ಪ್ರವೀಣ್ ನ ಕುಟುಂಬಸ್ಥರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಲ್ಲಿ ಆ ಅನಾಥ ಶವವನ್ನ ನೋಡ್ತಾರೆ. ಆಕ್ಚುಲಿ ಪ್ರವೀಣ್ ನ ಕೈಲಿದ್ದ ಟ್ಯಾಟೂ ಖುದ್ದು ಆತನ ಹೆಸರಲ್ಲೇ ಇತ್ತು. ಕುಟುಂಬಸ್ಥರು ಆ ದೇಹವನ್ನ ನೋಡ್ತಿದ್ದಂತೆ ಇದು ಪ್ರವೀಣ್ ಅಂತ ಗುರುತು ಪತ್ತೆ ಹಚ್ತಾರೆ. ನಂತರ ಪೊಲೀಸರು ಆ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸ್ತಾರೆ. ಅಷ್ಟೊತ್ತಿಗಾಗ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿತ್ತು. ಆದ್ರೆ ಅದರಲ್ಲಿ ಆಶ್ಚರ್ಯದ ಸಂಗತಿ ಅಂದ್ರೆ ರಿಪೋರ್ಟ್ ನಲ್ಲಿ ಸಂಶಯ ಪಡುವಂತಹ ಯಾವುದೇ ಅಂಶಗಳು ಮೆನ್ಷನ್ ಆಗಿರಲಿಲ್ಲ. ಹಾಗಂತ ಪ್ರವೀಣ್ ಬಹಳನೇ ಮದ್ಯ ಸೇವನೆ ಮಾಡ್ತಿದ್ದ ಕೂಡ. ದಿನಾಲು ಕುಡಿಯೋ ಅಭ್ಯಾಸ ಆತನಿಗಿತ್ತು. ಮೇ ಬಿ ಅದೇ ರೀತಿ ಕುಡಿದು ಮೋರಿಗೆ ಬಿದ್ದಿರಬಹುದು, ಅಲ್ಲಿಂದ ಏಳಕ್ಕಾಗದೆ ಪ್ರಾಣ ಹೋಗಿದೆ ಅಂತ ಪೊಲೀಸರು ಅನ್ಕೋತಾರೆ. ಇತ್ತ ಮನೆಯಲ್ಲಿ ಶೋಕ ಆವರಿಸಿತ್ತು. ರವೀನಾ ಸೇರಿ ಪ್ರವೀಣ್ನ ತಂದೆ ತಮ್ಮಂದಿರು ಯಾರಿಂದಲೂ ಇದನ್ನ ಅರಗಿಸಿಕೊಳ್ಳಲಾಗಿರಲಿಲ್ಲ. ಆಕ್ಚುಲಿ ಪ್ರವೀಣ್ ತನ್ನ ಮಗನನ್ನ ಬಹಳನೇ ಪ್ರೀತಿಸ್ತಿದ್ದ. ಆತನ ಭವಿಷ್ಯಕ್ಕಾಗಿ ಹಗಲಿರುಳು ದುಡಿತಿದ್ದ. ನಂತರ ಕುಟುಂಬಸ್ಥರೆಲ್ಲ ಸೇರಿ ಪ್ರವೀಣ್ನ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ರವೀನಾಳ ಪರಿಸ್ಥಿತಿ ಅಂತೂ ಕೇಳೋ ಹಾಗಿರಲಿಲ್ಲ. ಚಿಕ್ಕ ವಯಸ್ಸಿಗೆ ಪತಿಯನ್ನ ಕಳ್ಕೊಂಡ್ಲು, ಸಣ್ಣ ಮಗು ಬೇರೆ. ಎಲ್ಲರ ಮನಸ್ಸಲ್ಲೂ ಈ ತರ ಸಡನ್ ಆಗಿ ಆಗಲು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇತ್ತು. ಇತ್ತ ಪೊಲೀಸರಿಗೂ ಈ ಕೇಸ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇತ್ತು. ಪ್ರವೀಣ್ ಮಾರ್ಚ್ 26ರಿಂದ ಕಾಣಿಸ್ತಿಲ್ಲ ಅಂದ್ರೆ ಮನೆಯಿಂದ ಯಾರು ಸ್ಟೇಷನ್ಗೆ ಬಂದು ಮಿಸ್ಸಿಂಗ್ ರಿಪೋರ್ಟ್ ಯಾಕೆ ಬರ್ಸಿಲ್ಲ ಅಂತ. ಈಗ ನಿಧಾನವಾಗಿ ಅಂತಿಮ ಸಂಸ್ಕಾರ ಮುಗಿಸಿ 10-12 ದಿನಗಳು ಕಳೆದು ಹೋಗುತ್ತೆ. ಆದ್ರೆ ಯಾರೊಬ್ಬರಿಗೂ ಪ್ರವೀಣ್ನ ಸಾವಿನಲ್ಲಿ ಡೌಟ್ ಇರಲಿಲ್ಲ. ಆದ್ರೆ ಇದೇ ಟೈಮ್ನಲ್ಲಿ ಪ್ರವೀಣ್ನ ತಮ್ಮ ಹಾಗೆ ಕಸಿನ್ಗೆ ಇಲ್ಲಿ ಏನೋ ನಡೆದಿದೆ, ಆದ್ರೆ ನಮಗೆ ಗೊತ್ತಾಗ್ತಿಲ್ಲ ಅಂತ ಯೋಚಿಸೋಕೆ ಶುರು ಮಾಡ್ತಾರೆ. ಅಣ್ಣ ಪ್ರವೀಣ್ ಆ ಲೆವೆಲ್ಗೂ ಕುಡಿತಿರ್ಲಿಲ್ಲ. ಅದರಲ್ಲೂ ಆತನನ್ನ ಆತ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರೋ ಹಾಗಂತೂ ಯಾವತ್ತೂ ಕುಡ್ದಿಲ್ಲ. ಅದರಲ್ಲೂ ಆತ ಆ ಮೋರಿಯ ಬಳಿ ಯಾಕೆ ಹೋಗ್ತಾನೆ? ಆ ಮೋರಿ ಮನೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹಾಗಿದ್ರೆ ಅಣ್ಣ 6 ಕಿಲೋಮೀಟರ್ ದೂರ ನಡ್ಕೊಂಡೇ ಹೋದ್ನಾ? ಅದು ರಾತ್ರಿ ಟೈಮ್ನಲ್ಲಿ. ಹಗಲಲ್ಲಿ ಏನಾದ್ರೂ ಹೋಗಿದ್ರೆ ಖಂಡಿತ ಯಾರಾದ್ರೂ ನೋಡಿರೋರು. ಹಾಗಿದ್ರೆ ಪ್ರವೀಣ್ ಖಂಡಿತ ರಾತ್ರಿನೇ ಹೋಗಿದ್ದಾನೆ. ಅದರಲ್ಲೂ ಆ ರೋಡ್ನಲ್ಲಿ ಆತ ಹೋಗಿದ್ದೇ ಇಲ್ಲ. ಈ ತರ ಪ್ರವೀಣ್ನ ತಮ್ಮ ಹಾಗೂ ಕಸಿನ್ ತಮ್ಮಲ್ಲೇ ಡಿಸ್ಕಷನ್ ಮಾಡ್ಕೋತಾರೆ. ನಂತರ ನಿರ್ಧರಿಸ್ತಾರೆ
ಇದನ್ನ ನಮ್ಮ ಲೆವೆಲ್ ನಲ್ಲೇ ಇನ್ವೆಸ್ಟಿಗೇಷನ್ ಮಾಡೋಣ, ಏನಾದ್ರೂ ಎವಿಡೆನ್ಸ್ ಸಿಕ್ಕರೆ ಪೊಲೀಸರ ಬಳಿ ಹೋಗೋಣ ಅಂತ. ಅಕ್ಕಪಕ್ಕದ ಮನೆಯವರೆಲ್ಲ ಗೊತ್ತಿರೋರೇ ಆಗಿದ್ರು. ಅದರಲ್ಲಿ ಕೆಲವು ಮನೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಹಾಕಿಸಲಾಗಿತ್ತು. ಇವರುಗಳು ಅವರ ಹತ್ತಿರ ಮಾತಾಡಿ 25-26 ಮಾರ್ಚ್ನ ಫುಟೇಜ್ನ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಸಂಜೆ 8:30 ಹೊತ್ತಿಗೆ ಪ್ರವೀಣ್ ಮನೆಗೆ ಬಂದಿದ್ರು. ಅದು ಕ್ಯಾಮೆರಾದಲ್ಲಿ ಕಾಣಿಸ್ತಿತ್ತು ಕೂಡ. ಈಗ ಅದರ ನಂತರದ ಫುಟೇಜ್ನ ನೋಡಲಾಗುತ್ತೆ. ಅಂದ್ರೆ ಅಂದು ರಾತ್ರಿ ಪ್ರವೀಣ್ ಎಷ್ಟೊತ್ತಿಗೆ ಹೊರಗಡೆ ಹೋಗಿದ್ರು ಅಂತ ತಿಳ್ಕೋಬೇಕಿತ್ತು. ರವೀನಾಳ ಪ್ರಕಾರ ಅಂದು ರಾತ್ರಿ 3 ಗಂಟೆಯ ವೇಳೆಯಲ್ಲಿ ಪ್ರವೀಣ್ ಎಚ್ಚರವಾಗೇ ಇದ್ರು. ಹಾಗಿದ್ರೆ ಪ್ರವೀಣ್ ಅದಾದ ನಂತರವೇ ಮನೆಯಿಂದ ಹೊರ ಹೋಗಿರ್ಬೇಕು. ಆದ್ರೆ ಪ್ರವೀಣ್ನ ತಮ್ಮ ಹಾಗೆ ಕಸಿನ್ ಆ ಸಿಸಿಟಿವಿ ಫುಟೇಜ್ನ ಎಷ್ಟೇ ಸರ್ತಿ ರಿವೈಂಡ್ ಮಾಡಿ ನೋಡಿದ್ರು ಅಂದು ರಾತ್ರಿ ಪ್ರವೀಣ್ ಮನೆಯಿಂದ ಹೊರ ಹೋಗಿರೋ ದೃಶ್ಯ ಕಾಣಿಸೋದೇ ಇಲ್ಲ. ಹಾಗಿದ್ರೆ ಪ್ರವೀಣ್ ಮನೆಯಿಂದ ಹೊರ ಹೋಗದೆಯೇ ಆ ಮೋರಿ ಹತ್ತಿರ ಹೇಗೆ ತಲುಪಿದ್ರು? ಈಗ ಫ್ಯಾಮಿಲಿ ಮೆಂಬರ್ಗಳೆಲ್ಲ ಸೇರ್ಕೊಂಡು ಅಂದು ರಾತ್ರಿ 3 ಗಂಟೆಗೂ ಮುಂಚೆಯ ಫುಟೇಜ್ನ ನೋಡಲು ಶುರು ಮಾಡ್ತಾರೆ. ಮನೆಯ ಹತ್ತಿರ ಸುಮಾರು ರಾತ್ರಿ 11 ಗಂಟೆಯ ಟೈಮ್ನಲ್ಲಿ ಒಂದು ಬೈಕ್ ಓಡಾಡ್ತಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸ್ತಿದ್ದ. ಆತ ಹೇಗೆ ಬೈಕ್ ನ ಓಡಿಸ್ತಿದ್ದ ಅಂದ್ರೆ ಇವರ ಮನೆಯ ಸುತ್ತಮುತ್ತಲೇ ರೌಂಡ್ ಹೊಡಿತಿದ್ದ. ಸ್ವಲ್ಪ ಸಮಯದ ನಂತರ ಕಾಣೆಯಾಗ್ತಿದ್ದ. ಅಂದ್ರೆ ಒಂದು 5-10 ನಿಮಿಷ ಮನೆ ಹತ್ತಿರ ರೌಂಡ್ ಹೊಡೆದು ನಂತರ ಎಲ್ಲೋ ಕಾಣೆಯಾಗ್ತಿದ್ದ. ಆದ್ರೆ 11:30 ಹೊತ್ತಿಗೆ ಮತ್ತೆ ಇವರ ಮನೆಯ ಹತ್ತಿರ ಬರ್ತಾನೆ, ರೌಂಡ್ ಹೊಡಿತಾನೆ, ಮತ್ತೆ ಕಾಣೆಯಾಗ್ತಾನೆ. ನಂತರ ಮತ್ತೆ 12:55ಕ್ಕೆ ಇವರ ಮನೆ ಹತ್ತಿರ ಪ್ರತ್ಯಕ್ಷನಾಗ್ತಾನೆ. ಈ ಸರ್ತಿ ಇವರ ಮನೆಯ ಹತ್ತಿರವಿದ್ದ ಹಲವಾರು ಕ್ಯಾಮೆರಾಗಳಲ್ಲಿ ಆತ ಕ್ಯಾಪ್ಚರ್ ಆಗ್ತಾನೆ. ನೀವು ನೋಡ್ತಿರೋ ಇದೇ ಬೈಕ್ ಅದು. ಇದೊಂದೇ ಬೈಕ್ ಆ ರಾತ್ರಿ ಆ ಏರಿಯಾದಲ್ಲಿ ಓಡಾಡ್ತಿದ್ದು. 3ನೇ ಬಾರಿ ಆ ಬೈಕ್ ಕಾಣಿಸ್ಕೊಂಡಾಗ ಆತ ಒಬ್ಬನೇ ಇದ್ದಂತೆ ಇರಲಿಲ್ಲ. ಆತ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸ್ತಿದ್ರೆ ಆತನ ಹಿಂದೆ ಒಂದು ಮಹಿಳೆ ಕೂತ್ಕೊಂಡಂಗಿತ್ತು. ಆಕೆಯ ಮುಖವನ್ನ ಕವರ್ ಮಾಡಲಾಗಿತ್ತು. ಆ ಸಿಸಿಟಿವಿ ಫುಟೇಜ್ನ ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಬ್ಬರ ಮಧ್ಯೆ ಏನೋ ಒಂದು ದೊಡ್ಡ ಪ್ಲಾಸ್ಟಿಕ್ ನ ಕವರ್ ಇಟ್ಕೊಂಡಂತಿತ್ತು. ಅಂದ್ರೆ ಏನೋ ಒಂದು ದೊಡ್ಡ ಸಾಮಾನು ಮಧ್ಯ ಇಟ್ಕೊಂಡಂತಿತ್ತು. ಆ ಮಹಿಳೆ ಆ ಬ್ಯಾಗ್ ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಆತ ಬೈಕ್ ಓಡಿಸ್ತಿದ್ದ. ಆಕೆಯ ಕಾಲುಗಳು ನೆಲಕ್ಕೆ ತಾಕ್ತಿತ್ತು. ಅಂದ್ರೆ ನಾರ್ಮಲ್ ಆಗಿ ಕಾಲುಗಳು ಫುಟ್ ರೆಸ್ಟ್ ನಲ್ಲಿ ಇಡ್ತಾರೆ. ಏನಾದ್ರೂ ಭಾರದ ವಸ್ತುಗಳನ್ನ ಕಾಲಿನ ಮೇಲೆ ಇಟ್ಕೊಂಡಿದ್ರೆ ಮಾತ್ರ ಕಾಲುಗಳನ್ನ ಫ್ರೀ ಆಗಿ ಬಿಟ್ಟಿರ್ತಾರೆ. ಏಪ್ರಿಲ್ 11ರಂದು ಪ್ರವೀಣ್ನ ಕುಟುಂಬಸ್ಥರು ಈ ಫುಟೇಜ್ ನ ಪೊಲೀಸರಿಗೆ ತೋರಿಸ್ತಾರೆ. ತೋರಿಸಿ ಹೇಳ್ತಾರೆ, ಈ ಫುಟೇಜ್ ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿ ಅಂತ. ಪೊಲೀಸರಿಗೂ ಇದನ್ನ ನೋಡಿ ಸಂಶಯ ಮೂಡುತ್ತೆ. ಪ್ರವೀಣ್ ಹಾಗೂ ರವೀನಾ 2017ರಲ್ಲಿ ಮದುವೆ ಮಾಡ್ಕೋತಾರೆ. ಇದೊಂದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ಆದ್ರೆ ಮೊದಲ ಭೇಟಿಯಲ್ಲೇ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು. ಹಾಗೆ ಮದುವೆಗೂ ಸಮ್ಮತಿಸಿದ್ರು. ಪ್ರವೀಣ್ 12th ವರೆಗೂ ಓದಿದ್ರು. ನಂತರ ಡ್ರೈವಿಂಗ್ ಕಲಿತು ಟ್ರಕ್ ಓಡಿಸೋಕೆ ಶುರು ಮಾಡಿದ್ರು. ರವೀನಾ 10th ವರೆಗೂ ಓದಿದ್ಲು. ಆದ್ರೆ ಮದುವೆಯ ನಂತರ ಪ್ರವೀಣ್ ಆಕೆನ ಓದಿಸ್ತಾರೆ. ಆಕೆ 12th ಪಾಸ್ ಮಾಡಿ ITI ನಲ್ಲಿ ಟೈಲರಿಂಗ್ ಕೋರ್ಸ್ನು ಮಾಡ್ತಾಳೆ. ಟೈಲರಿಂಗ್ ಚೆನ್ನಾಗಿ ಕಲಿತ ನಂತರ ರವೀನಾ ಒಂದು ಟೈಲರಿಂಗ್ ಕ್ಲಾಸ್ನು ಕೂಡ ಓಪನ್ ಮಾಡ್ತಾಳೆ. ಅಲ್ಲಿ ಆಕೆ ಹಲವಾರು ಮಹಿಳೆಯರಿಗೆ ಟೈಲರಿಂಗ್ ಕಲಿಸಿಕೊಡ್ತಾಳೆ. ಬಹಳಷ್ಟು ದಿನ ರವೀನಾ ಈ ಟೈಲರಿಂಗ್ ಕ್ಲಾಸ್ ನ ನಡೆಸ್ತಾಳೆ. ಈಗ ಲಾಕ್ಡೌನ್ ಟೈಮ್, ಮಾಡೋಕೆ ಏನೂ ಕೆಲಸ ಇಲ್ಲದಂತಾಗತ್ತೆ. ಎಲ್ಲರೂ ಇಂಟರ್ನೆಟ್ ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೇ ಕಾಲಹರಣ ಮಾಡಬೇಕಾಗತ್ತೆ. ಇದೇ ಟೈಮ್ ನಲ್ಲಿ ರವೀನಾ ಕೂಡ ಸೋಷಿಯಲ್ ಮೀಡಿಯಾಗೆ ಪಾದಾರ್ಪಣೆ ಮಾಡ್ತಾಳೆ. ಆಕೆಗೆ ರೀಲ್ಸ್ ನೋಡೋ ಹವ್ಯಾಸ ಶುರುವಾಗತ್ತೆ. ನೋಡ್ತಾ ನೋಡ್ತಾ ಯೋಚಿಸ್ತಾಳೆ, ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು. ಅದರಂತೆ ಜನವರಿ 2023ರಲ್ಲಿ ಆಕೆ ಇನ್ಸ್ಟಾಗ್ರಾಮ್ ನ ಅಕೌಂಟ್ ನ ಓಪನ್ ಮಾಡ್ತಾಳೆ. ಅದರಲ್ಲಿ ಆಕೆ ಡ್ಯಾನ್ಸ್ ನ ರೀಲ್ಸ್ ಮಾಡಿ ಹಾಕ್ತಿದ್ಲು. ನಿಧಾನವಾಗಿ ರವೀನಾಳ ಫಾಲೋವರ್ಸ್ ಗಳು ಕೂಡ ಏರ್ತಾ ಹೋಗ್ತಾರೆ. ತನ್ನ ಏರಿಯಾದಲ್ಲಿ ರವೀನಾ ಬಹಳನೇ ಫೇಮಸ್ ಆಗ್ತಾ ಬರ್ತಾಳೆ. ಅಕ್ಕಪಕ್ಕದ ಜನರೆಲ್ಲ ರವೀನಾಳ ರೀಲ್ಸ್ ನ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಪ್ರವೀಣ್ ನ ತಂದೆ, ಫ್ಯಾಮಿಲಿಯಲ್ಲಿ ಕೆಲವರು ಪ್ರವೀಣ್ ನ ಬಳಿ ಈ ವಿಚಾರವಾಗಿ ಮಾತಾಡ್ತಾರೆ. ನೋಡು, ನಿನ್ನ ಹೆಂಡತಿ ಏನ್ ಮಾಡ್ತಿದ್ದಾಳೆ, ಆಕೆಯ ಡ್ಯಾನ್ಸ್ ಏನೋ ಸರಿ, ಆದ್ರೆ ಬಟ್ಟೆಗಳ ಮೇಲೆ ಗಮನ ಕೊಡಲು ಹೇಳು ಅಂತ ಪ್ರವೀಣ್ಗೆ ಹೇಳೋಕೆ ಶುರು ಮಾಡ್ತಾರೆ. ಮೊದಲೆಲ್ಲ ಪ್ರವೀಣ್ ಈ ವಿಷಯವಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರವೀಣ್ಗೆ ರವೀನಾ ಖುಷಿಯಿಂದ ಇರೋದ್ರಲ್ಲಿ ಏನು ತೊಂದರೆ ಇರಲಿಲ್ಲ. ಪ್ರವೀಣ್ ಯೋಚಿಸ್ತಾರೆ, ರವೀನಾ ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ, ಬೋರ್ ಆಗತ್ತೆ, ಅದಕ್ಕಾಗಿ ಟೈಮ್ ಪಾಸ್ಗೆ ಅಂತ ರೀಲ್ಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಮ್ಮೆ ರವೀನಾ ತನ್ನ ಮಗನೊಂದಿಗೂ ರೀಲ್ಸ್ ಮಾಡ್ತಿದ್ಲು. ಆದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ತರಹದ ನಶೆ ಇದ್ದಂತೆ. ಒಮ್ಮೆ ಅದರಲ್ಲಿ ಅಡಿಕ್ಟ್ ಆದ್ರೆ ಹೊರಬರೋದು ಬಹಳನೇ ಕಷ್ಟ. ರವೀನಾ ಕೂಡ ನಿಧಾನವಾಗಿ ತನ್ನ ಸೋಷಿಯಲ್ ಮೀಡಿಯಾಗೆ ಅಂಟಿಕೊಳ್ತಾ ಬರ್ತಾಳೆ. ನೀವು ಗಮನಿಸಿರ್ಬೋದು, ಯಾರಾದ್ರೂ ಮಹಿಳೆಯರು ಅಥವಾ ಹುಡುಗಿಯರು ವಿಡಿಯೋ ಮಾಡ್ತಾರೆ ಅಂದ್ರೆ ಜನಗಳು ಅದರ ಕಾಮೆಂಟ್ ಸೆಕ್ಷನ್ ನಲ್ಲಿ ವಿಚಿತ್ರ ಕಾಮೆಂಟ್ ಗಳನ್ನ ಹಾಕ್ತಾರೆ. ಈವನ್ ಕೆಲವರು ಮೆಸೇಜ್ ಕೂಡ ಮಾಡ್ತಾರೆ. ಯಾವಾಗ ಪ್ರವೀಣ್ ಇದನ್ನೆಲ್ಲ ಆಕೆಯ ಅಕೌಂಟ್ ನಲ್ಲಿ ನೋಡ್ತಾರೋ ಆಗ ಅವರಿಗೆ ಗೊಂದಲವಾಗತ್ತೆ. ಆಗ ಪ್ರವೀಣ್ ರವೀನಾಗೆ ಹೇಳ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿ ರೀಲ್ಸ್ ನ ಮಾಡು, ಜನಗಳು ಈ ರೀತಿ ಕಾಮೆಂಟ್ ಹಾಕ್ತಿರೋ ಹಾಗೆ ನೋಡ್ಕೋ, ಇಲ್ಲಾಂದ್ರೆ ಕಾಮೆಂಟ್ ಸೆಕ್ಷನ್ ನ ಆಫ್ ಮಾಡು ಅಂತಾರೆ. ಆದ್ರೆ ರವೀನಾಗೆ ಈ ರೀತಿಯ ಹೊಗಳಿಕೆಗಳು ಬಹಳನೇ ಖುಷಿ ಕೊಡ್ತಿತ್ತು. ಆಕೆಗೆ ಜನ ನನ್ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಸೋಕೆ ಶುರುವಾಗಿತ್ತು. ಯಾವಾಗ ರವೀನಾ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗ್ತಾ ಇದ್ಲೋ ಆಗ ಅಲ್ಲಿಯ ಲೋಕಲ್ ಕ್ರಿಯೇಟರ್ಸ್ ಗಳು ರವೀನಾಳನ್ನ ಅಪ್ರೋಚ್ ಮಾಡ್ತಾರೆ.
ಅವರೆಲ್ಲ ಯೂಟ್ಯೂಬ್ ನಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ರು. ರವೀನಾಗೆ ಈಗ ಅನ್ಸುತ್ತೆ ಜಸ್ಟ್ ರೀಲ್ಸ್ ಮಾಡಿದ್ರೆ ಫೇಮಸ್ ಆಗ್ಬೋದು, ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ದುಡ್ಡು ಕೂಡ ಸಂಪಾದನೆ ಮಾಡಬಹುದು ಅಂತ. ಈಗ ರವೀನಾ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಆಕೆಗೆ ಒಂದು ಶಾರ್ಟ್ ಫಿಲ್ಮ್ಗೆ 2,000-2,500 ಹಣ ಕೂಡ ಬರ್ತಿತ್ತು. ಸೊ ಈಗ ಈ ಶಾರ್ಟ್ ಫಿಲ್ಮ್ ಮಾಡೋಕೆ ರವೀನಾ ಬಹಳಷ್ಟು ದಿನ ಮನೆಯಿಂದ ಹೊರಗಡೆಯೇ ಇರೋಕೆ ಶುರು ಮಾಡ್ತಾಳೆ. ಕೆಲವೊಮ್ಮೆ ವಾರಗಟ್ಟಲೆ ಮನೆಗೆ ಬರೋದೇ ಇಲ್ಲ, ಎಲ್ಲಿದ್ದಾಳೆ ಅಂತಾನೂ ಹೇಳ್ತಿರ್ಲಿಲ್ಲ. ಈ ಟೈಮ್ ನಲ್ಲಿ ಪ್ರವೀಣ್ ಫ್ರಸ್ಟ್ರೇಟ್ ಆಗ್ತಾರೆ, ಕೋಪಗೊಳ್ತಾರೆ. ಮನೆಯಲ್ಲಿ ಇದ್ಕೊಂಡು ರೀಲ್ಸ್ ಮಾಡ್ತಿದ್ದೆ, ಅದು ಓಕೆ. ಮನೆಯಿಂದ ಕೆಲವು ಗಂಟೆಗಳು ಹೊರ ಹೋಗ್ತಿದ್ದೆ, ಅದು ಓಕೆ. ಆದ್ರೆ ಇಷ್ಟೊಂದು ದಿನಗಳು ಮನೆಗೆ ಬರದೆ ಹೊರಗಡೆನೆ ಇದ್ರೆ ಹೇಗೆ ಸಾಧ್ಯ ಅಂತ ರವೀನಾಳ ಬಳಿ ಜಗಳವಾಡ್ತಾರೆ. ಇಲ್ಲಿಂದ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡೋಕೆ ಶುರುವಾಗತ್ತೆ. 2023-24 ಕಾಲಘಟ್ಟದಲ್ಲಿ ಪ್ರವೀಣ್ನ ಒತ್ತಡಕ್ಕೆ ರವೀನಾ ಮಣಿತಾಳೆ. ಮನೆಯಿಂದ ಹೊರ ಹೋಗೋದನ್ನ ಸ್ಟಾಪ್ ಮಾಡ್ತಾಳೆ. ಶಾರ್ಟ್ ಫಿಲ್ಮ್ಗಳಲ್ಲಿ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ತಾಳೆ. ಮನೆಯಲ್ಲೇ ರೀಲ್ಸ್ ಮಾಡ್ತಿದ್ಲು ಅಷ್ಟೇ. ಈಗ ಇತ್ತ ಪ್ರವೀಣ್ನ ತಮ್ಮ ಹಾಗೆ ಕಸಿನ್ ಆ ಸಿಸಿಟಿವಿ ಫುಟೇಜ್ ನಲ್ಲಿದ್ದ ಬೈಕ್ ನ ನೋಡಿದಾಗ ಅದನ್ನ ಓಡಿಸ್ತಿರೋ ವ್ಯಕ್ತಿಯನ್ನ ಎಲ್ಲೋ ನೋಡಿರೋ ರೀತಿ ಅವರಿಗೆ ಅನ್ಸುತ್ತೆ. ಆತ ರವೀನಾಳೊಂದಿಗೆ ಆ ಶಾರ್ಟ್ ಫಿಲ್ಮ್ ನಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿ ತರ ಕಾಣಿಸ್ತಾನೆ. ಆತನನ್ನ ಇವರುಗಳು ಯೂಟ್ಯೂಬ್ ನಲ್ಲಿ ನೋಡಿದ್ರು. ಆತ ಹಲವಾರು ಬಾರಿ ರವೀನಾಳ ಮನೆಗೂ ಬಂದಿದ್ದ. ಈಗ ಇದೇ ಮಾಹಿತಿಯನ್ನ ಪ್ರವೀಣ್ನ ಫ್ಯಾಮಿಲಿಯವರು ಪೊಲೀಸರಿಗೂ ಹೇಳ್ತಾರೆ. ನಂತರ ಪೊಲೀಸರು ಪ್ರವೀಣ್ನ ಮನೆಯಿಂದ ಆ ಮೋರಿವರೆಗಿನ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ನ ತೆಗೆಸ್ತಾರೆ. ಇನ್ನು ಹಲವಾರು ಕ್ಯಾಮೆರಾಗಳಲ್ಲಿ ಆ ಬೈಕ್ ಕಾಣಸಿಗುತ್ತೆ. ಅದರಲ್ಲಿ ಟೋಟಲ್ ಆಗಿ 3 ಜನ ಕುತ್ಕೊಂಡಂಗಿತ್ತು. ಆ ಬೈಕ್ ದಿಮೋದ್ ಮೋರಿಯ ಬಳಿ ರಾತ್ರಿ ಸುಮಾರು 12:55 ಹೊತ್ತಿಗೆ ಹೋಗಿರೋದು ಕಾಣಸಿಗತ್ತೆ. ನಂತರ ಅಲ್ಲಿಂದ 1 ಗಂಟೆಯ ಬಳಿಕ ಅಂದ್ರೆ 1:55 ಹೊತ್ತಿಗೆ ಆ ಬೈಕ್ ವಾಪಸ್ ಕೂಡ ಬರುತ್ತೆ. ಆದ್ರೆ ವಾಪಸ್ ಬರುವಾಗ ಬೈಕ್ ನಲ್ಲಿ ಕೇವಲ ಇಬ್ಬರೇ ಇದ್ರು. ಮಧ್ಯದಲ್ಲಿದ್ದ ವ್ಯಕ್ತಿ ಅಥವಾ ಸಾಮಾನು ಅವರುಗಳು ವಾಪಸ್ ಬರುವಾಗ ಇರ್ಲಿಲ್ಲ. ಪೊಲೀಸರು ಯಾವಾಗ ಆ ಬೈಕ್ ನ ನಂಬರ್ ನ ಚೆಕ್ ಮಾಡಲು ಪ್ರಯತ್ನಿಸ್ತಾರೋ ಆಗ ಗೊತ್ತಾಗತ್ತೆ ಆ ನಂಬರ್ ಪ್ಲೇಟಿಗೆ ಮಣ್ಣನ್ನ ಒರೆಸಲಾಗಿದೆ ಅಂತ. ನಂತರ ಪೊಲೀಸರು ರವೀನಾಳ ಕಾಲ್ ಡೀಟೇಲ್ಸ್ ನ ತೆಗೆಸ್ತಾರೆ. ಅದರ ಜೊತೆಗೆ ಮಾರ್ಚ್ 25 ಮೊಬೈಲ್ ಟವರ್ ಲೊಕೇಶನ್ ಕೂಡ ತೆಗೆಸಲಾಗತ್ತೆ. ರವೀನಾಳ ಕಾಲ್ ಡೀಟೇಲ್ಸ್ ನಲ್ಲಿ ಒಂದು ನಂಬರ್ ಬಹಳನೇ ಸಸ್ಪಿಷಿಯಸ್ ಆಗಿ ಕಾಣಿಸುತ್ತೆ. ಅದರೊಂದಿಗೆ ಆಕೆ ಯಾವಾಗ್ಲೂ ಮಾತಾಡ್ತಾನೆ ಇದ್ಲು. ಈವನ್ ಮಾರ್ಚ್ 25 ಕೂಡ ಮಾತಾಡಿದ್ಲು. ಅಂದು ರಾತ್ರಿ ಕೂಡ ಮಾತಾಡಿದ್ಲು. ಆ ದಿನ ರಾತ್ರಿ ರವೀನಾ ಮತ್ತೆ ಆ ಸಂಶಯಾಸ್ಪದ ವ್ಯಕ್ತಿಯ ಮೊಬೈಲ್ ಲೊಕೇಶನ್ ಒಂದೇ ಕಡೆ ಇತ್ತು. ಅಂದ್ರೆ ಆ ದಿನ ಬೈಕ್ ನಲ್ಲಿ ಕೂತಿದ್ದ ಇಬ್ಬರು ಇವರೇ. ನಂತರ ಪೊಲೀಸರು ರವೀನಾಳನ್ನ ಠಾಣೆಗೆ ಕರ್ಕೊಂಡು ಹೋಗಿ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಾರೆ. ಅಷ್ಟೊತ್ತಿಗಾಗ್ಲೇ ರವೀನಾಗೂ ಅರ್ಥವಾಗಿತ್ತು ಇನ್ನು ಸತ್ಯವನ್ನ ನುಡಿದಿದ್ರೆ ಕಷ್ಟ ಆಗತ್ತೆ ಅಂತ. ರವೀನಾ ಹೇಳ್ತಾಳೆ, ಹೌದು, ಆ ರಾತ್ರಿ ಬೈಕ್ ನಲ್ಲಿ ಇದ್ದದ್ದು ಯಾವುದೋ ಮೂಟೆಯಲ್ಲ, ಅದು ನನ್ನ ಗಂಡನ ದೇಹ. ಅದನ್ನ ನಾವೇ ಮೂಟೆ ಕಟ್ಟಿದ್ವಿ ಅಂತ. ಬೈಕ್ ಓಡಿಸ್ತಿದ್ದ ವ್ಯಕ್ತಿಯ ಹೆಸರು ಸುರೇಶ್ ರಾಘವ್. ಈತನಿಗೆ 29 ವರ್ಷ ವಯಸ್ಸು. ಈತನಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಹಾಗೆ ಒಬ್ಬ ಮಗಳು. ಈ ಸುರೇಶ್ ರಾಘವ್ ರವೀನಾಳೊಂದಿಗೆ ಶಾರ್ಟ್ ಫಿಲ್ಮ್ಸ್ ನಲ್ಲಿ ಕೆಲಸ ಮಾಡ್ತಿದ್ದ. ಈತ ಒಬ್ಬ ಯೂಟ್ಯೂಬರ್ ಕೂಡ. ಸುರೇಶ್ಗೆ 5 ಜನ ಸಹೋದರಿಯರು. ಅವರಲ್ಲಿ 3 ಮದುವೆಯಾಗಿತ್ತು. ಇನ್ನುಳಿದ 2 ಕಾಲೇಜ್ಗೆ ಹೋಗ್ತಿದ್ರು. ಮನೆಯಲ್ಲಿ ಅಜ್ಜ, ಅಜ್ಜಿ, ತಂದೆ, ತಾಯಿ ಹಾಗೆ ಪತ್ನಿ ಮತ್ತು ಮಕ್ಕಳು. ಇದೇ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ವಾಸವಾಗಿದ್ರು. ಸುರೇಶ್ನ ತಂದೆ ರೈಲ್ವೆನಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಸುರೇಶ್ಗೆ ಕೇವಲ 19 ವರ್ಷವಾಗಿದ್ದಾಗ್ಲೇ ಮದುವೆ ಮಾಡಲಾಗಿತ್ತು. ಸುರೇಶ್ ಕೂಡ 12th ವರೆಗೂ ಓದಿದ್ದ. ತಂದೆ ರೈಲ್ವೆಯಲ್ಲಿ ಇದ್ದಿದ್ರಿಂದ ಸುರೇಶ್ಗೂ ಕೂಡ ಅದೇ ರೈಲ್ವೆಯಲ್ಲಿ ಎಲೆಕ್ಟ್ರಾನಿಕ್ ಟಿಕೆಟ್ ಕೌಂಟರ್ ನಲ್ಲಿ ಕೆಲಸ ಕೊಡಿಸ್ತಾರೆ. ಆದ್ರೆ ಸುರೇಶ್ ಅಲ್ಲಿ 2 ವರ್ಷ ಕೆಲಸ ಮಾಡಿ ನಂತರ ಬಿಡ್ತಾನೆ. ಇದಾದ ನಂತರವೇ ಸುರೇಶ್ ಶಾರ್ಟ್ ಫಿಲ್ಮ್ಸ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ದು. ಮನೆಯವರು ಕೇಳಿದ್ರೆ ನಾನು ವಿಡಿಯೋಸ್ ಮಾಡ್ತಿದ್ದೀನಿ ಅಂತಿದ್ದ. ಆದ್ರೆ ಆತನ ಕೆಲಸವನ್ನ ಯಾರು ನೋಡೇ ಇರಲಿಲ್ಲ. ಯಾವಾಗ್ಲೂ ಮನೆಯಿಂದ ಹೊರಗಡೆನೆ ಇರ್ತಿದ್ದ. ತಿಂಗಳಿಗೆ ಒಮ್ಮೆ ಇಲ್ಲ 2 ಬಾರಿ ಅಷ್ಟೇ ಮನೆಗೆ ಬರ್ತಿದ್ದ. ಅದು ಕೂಡ ಕೇವಲ 5-10 ನಿಮಿಷಗಳಿಗಷ್ಟೇ. ಇದೇ ವಿಷಯಕ್ಕೆ ಸುರೇಶ್ನ ಪತ್ನಿ ಕೂಡ ಆತನೊಂದಿಗೆ ಜಗಳವಾಡ್ತಿದ್ಲು. ಫ್ಯಾಮಿಲಿಯವರಿಗೆ ನಿನ್ನ ಹತ್ತಿರ ಟೈಮೇ ಇಲ್ಲ ಅಂತ. ಅದರ ಜೊತೆಗೆ ಸುರೇಶ್ ಮನೆಗೆ ಹಣ ಕೂಡ ಕೊಡ್ತಿರ್ಲಿಲ್ಲ. ಮನೆಯ ಖರ್ಚನ್ನೆಲ್ಲ ತಂದೆ ಹಾಗೆ ಅಜ್ಜನ ಪೆನ್ಷನ್ ಹಣದಲ್ಲೇ ಮ್ಯಾನೇಜ್ ಮಾಡ್ತಿದ್ರು. ಸುರೇಶ್ಗಂತೂ ಮನೆಯ ಯಾವ ಜವಾಬ್ದಾರಿಯೂ ಬೇಕಿರ್ಲಿಲ್ಲ. ಪ್ರವೀಣಾಳ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಪೊಲೀಸರು ಸುರೇಶ್ನನ್ನು ಅರೆಸ್ಟ್ ಮಾಡ್ತಾರೆ. ಏಪ್ರಿಲ್ 11ರಂದು ಸುರೇಶ್ನ ಪಕ್ಕದ ಮನೆಯವರು ಸುರೇಶ್ನ ಪತ್ನಿ ಹಾಗೆ ಪೋಷಕರಿಗೆ ನಿಮ್ಮ ಮಗನನ್ನ ಭಿವಾನಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಆತ ಯಾವುದೋ ಮಹಿಳೆಯೊಂದಿಗೆ ಸೇರ್ಕೊಂಡು ಆಕೆಯ ಗಂಡನನ್ನ ಕೊಂದು ಹಾಕಿದ್ದಾನೆ ಅಂತ. ಈ ರವೀನಾ ತನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾನು ಸಿಂಗಲ್ ಮದರ್ ಅಂತ ಬರ್ಕೊಂಡಿದ್ಲು. ಹಾಗೆ ಸುರೇಶ್ ಕೂಡ ತನ್ನ ಬಯೋದಲ್ಲಿ ಸಿಂಗಲ್ ಲೈಫ್ ಅಂತ ಬರ್ಕೊಂಡಿದ್ದ. ಸರಿಸುಮಾರು 1.5 ವರ್ಷಗಳ ಮುಂಚೆ ರವೀನಾ ಹಾಗೂ ಸುರೇಶ್ನ ಪರಿಚಯವಾಗಿತ್ತು. ಹರಿಯಾಣಿಯ ಒಂದು ಶಾರ್ಟ್ ಫಿಲ್ಮ್ ವಿಡಿಯೋ ಮಾಡ್ತಿರುವಾಗ. ಇಲ್ಲಿಂದಲೇ ಇವರಿಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿತು. ಗಂಡ ಪ್ರವೀಣ್ನ ಒತ್ತಡಕ್ಕೆ ರವೀನಾ ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸ್ತಾಳೆ. ಅದಾದ ನಂತರ ಸುರೇಶ್ ಆಕೆನ ಮನವೊಲಿಸ್ತಾನೆ. ಕೆಲಸಕ್ಕೆ ಬಾ, ನೀನು ತುಂಬಾ ಒಳ್ಳೆ ಆಕ್ಟರ್, ನೋಡಕ್ಕೆ ಬಹಳನೇ ಚೆನ್ನಾಗಿದ್ದೀಯಾ ಅಂತ ಹೇಳಿ ಆಕೆನ ಸುರೇಶ್ ಬಹಳನೇ ಇಂಪ್ರೆಸ್ ಮಾಡ್ತಾನೆ. ಈ ತರ ಆಕೆನ ಖುದ್ದು ಆಕೆಯ ಗಂಡ ಪ್ರವೀಣ್ ಯಾವತ್ತೂ ಹೊಗಳಿರಲಿಲ್ಲ.
ನಿನ್ನ ಗಂಡ ನಿನ್ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋತಿದ್ದಾನೆ ಅಷ್ಟೇ, ಯಾಕೆಂದ್ರೆ ನೀನು ಆತನಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಿದ್ಯಾ ಅಂತ. ಹೀಗೆ ಹೇಳಿ ಹೇಳಿ ಆಕೆನ ಕಂಪ್ಲೀಟ್ ಆಗಿ ಬ್ರೈನ್ ವಾಶ್ ಮಾಡ್ತಾನೆ. ಇದೆಲ್ಲವನ್ನ ಕೇಳಿದ ರವೀನಾ ಮತ್ತೆ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಆಕೆ ಗಂಡ, ಮಾವ, ನೆಂಟರಿಷ್ಟರು ಎಲ್ಲರ ಇಚ್ಛೆಗೆ ವಿರುದ್ಧವಾಗಿ ಹೋಗಿ ಈ ಕೆಲಸ ಮಾಡ್ತಿದ್ಲು. ಯಾರ್ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಆಕೆಗೆ ಬೇಕಾಗಿರ್ಲಿಲ್ಲ. ಶೂಟಿಂಗ್ ಇದೆ ಅಂತ ಹೇಳಿ ಆಕೆ ಸುರೇಶ್ನೊಂದಿಗೆ ಆತನ ಮನೆಯಲ್ಲೇ ಉಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಈವನ್ ಆತನನ್ನ ಆಕೆಯ ಮನೆಗೂ ರವೀನಾ ಕರ್ಕೊಂಡು ಬರ್ತಾಳೆ. ಯಾವಾಗೆಲ್ಲ ಪ್ರವೀಣ್ ಮನೆಯಲ್ಲಿರ್ಲಿಲ್ವೋ ಆಗ. ಇಷ್ಟೊತ್ತಿಗೆಲ್ಲ ರವೀನಾ ಹಾಗೂ ಪ್ರವೀಣ್ನ ಸಂಬಂಧ ಆಲ್ಮೋಸ್ಟ್ ಡೆಡ್ ಎಂಡ್ಗೆ ಬಂದು ನಿಂತಿತ್ತು. ಇಬ್ರು ಒಬ್ಬರ ಮುಖ ಒಬ್ರು ನೋಡಿದ್ರೆ ಸಾಕು ಜಗಳವಾಡ್ತಿದ್ರು. ಪ್ರವೀಣ್ಗೆ ಆಕೆ ಸುರೇಶ್ನೊಂದಿಗಿರೋದು ಚೂರು ಇಷ್ಟವಿರಲಿಲ್ಲ, ಆದ್ರೆ ಆಕೆ ಅವನನ್ನ ಬಿಡಲು ರೆಡಿ ಇರಲಿಲ್ಲ. ಮಾರ್ಚ್ 23ರಂದು ರವೀನಾ ತನ್ನ ಮಗನ ಯಾವುದೋ ಕೆಲಸ ಇದೆ ಅಂತ ಮನೆಗೆ ಬಂದಿದ್ದಾಗ ಪ್ರವೀಣ್ ಕೂಡ ಮನೆಗೆ ಬರ್ತಾರೆ. ನಂತರ ಮತ್ತೆ ಇಬ್ಬರ ನಡುವೆ ಜಗಳ ಶುರುವಾಗತ್ತೆ. ಇದಾದ ನಂತರ ರವೀನಾ ಯೋಚಿಸ್ತಾಳೆ, ನನಗೆ ದಿನಾಲು ಇವನ ಜೊತೆ ಜಗಳ ಆಡಿ ಆಡಿ ಸಾಕಾಗಿದೆ, ಒಮ್ಮೆ ಇವನ ಕತೆ ಮುಗಿಸಿದ್ರೆ ನನಗೆ ಬೇಕಾದ ಹಾಗೆ ನಾನು ಇರ್ಬೋದು ಅಂತ. ಅದರಂತೆ ಮಾರ್ಚ್ 25ರಂದು ಸುರೇಶ್ನನ್ನ ಬೆಳಿಗ್ಗೆ ಮನೆಗೆ ಕರೆಸ್ಕೊಳ್ತಾಳೆ. ನಂತರ ಮಧ್ಯಾಹ್ನದ ವೇಳೆ ಪ್ರವೀಣ್ ಕೂಡ ಮನೆಗೆ ಬರ್ತಾರೆ. ಅಂದು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಸುರೇಶ್ನನ್ನ ನೋಡಿದ ಕೂಡ್ಲೆ ಪ್ರವೀಣ್ ಆತನೊಂದಿಗೆ ಜಗಳವಾಡ್ತಾರೆ. ಇಬ್ಬರ ನಡುವೆ ಹೊಡೆದಾಟಗಳಾಗತ್ತೆ. ಇದೇ ಟೈಮ್ಗೆ ರವೀನಾ ತನ್ನ ದುಪಟ್ಟವನ್ನ ತೆಗೆದು ಪ್ರವೀಣ್ನ ಕುತ್ತಿಗೆ ಹಾಕಿ ಇಬ್ರು ಸೇರಿ ಆತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ನಂತರ ಪ್ರವೀಣ್ನ ದೇಹವನ್ನ ಮನೆಯಲ್ಲೇ ಇಟ್ಟು ಸುರೇಶ್ ಮಾತ್ರ ಹೊರಟು ಹೋಗ್ತಾನೆ. ಅದಾದ ನಂತರ ಪ್ಲಾನ್ನ ಪ್ರಕಾರ ರಾತ್ರಿ 11 ಗಂಟೆಯ ಟೈಮ್ಗೆ ಸುರೇಶ್ ತನ್ನ ಬೈಕ್ ನಲ್ಲಿ ರವೀನಾಳ ಮನೆ ಹತ್ರ ಬರ್ತಾನೆ. ಆದ್ರೆ ಅಲ್ಲಿ ಯಾರಾದ್ರೂ ಓಡಾಡ್ತಿರೋದನ್ನ ನೋಡಿದ್ರೆ ಮತ್ತೆ ಒಂದು ರೌಂಡ್ ಬೈಕ್ ನಲ್ಲಿ ಹೊಡಿತಿದ್ದ. ಒಟ್ನಲ್ಲಿ ಇಡೀ ಏರಿಯಾನೇ ಮಲಗೋವರೆಗೂ ಕಾಯ್ತಾನೆ. ನಂತರ 12 ಗಂಟೆಯ ವೇಳೆಗೆ ಜನರೆಲ್ಲ ಮಲಗಿದ ಮೇಲೆ ಸುರೇಶ್ ರವೀನಾಳ ಮನೆಗೆ ಬರ್ತಾನೆ. ನಂತರ ಎಕ್ಸಾಕ್ಟ್ ಆಗಿ 12:55ಕ್ಕೆ ಪ್ರವೀಣ್ನ ದೇಹವನ್ನ ಬೈಕ್ನ ಮಧ್ಯೆ ಇಟ್ಟು 3 ಜನ ಹೊರಡ್ತಾರೆ. ನಂತರ ಆ ದೇಹವನ್ನ ದಿನೋದ್ ಮೋರಿಗೆ ಎಸಿತಾರೆ. ಅಲ್ಲೇ ಕೆಲವು ಗಂಟೆ ಇಬ್ರು ಕುತ್ಕೊಂಡು ಮಾತಾಡ್ತಾರೆ. ಆ ದೇಹದ ಮೇಲೆಲ್ಲ ಹುಲ್ಲನ್ನ ಹಾಕಿ ಕವರ್ ಮಾಡ್ತಾರೆ. 2:15ರ ವೇಳೆಗೆ ಸುರೇಶ್ ರವೀನಾಳನ ಕರ್ಕೊಂಡು ಮನೆಗೆ ಬಂದು ಡ್ರಾಪ್ ಮಾಡ್ತಾನೆ. ಇದಾದ ನಂತರ ಶುರುವಾಗುತ್ತೆ ರವೀನಾಳ ಹೈ ಡ್ರಾಮಾ. ಪೊಲೀಸರು ಈ ಬೈಕನ್ನ ಸೇರಿ ಆ ದುಪಟ್ಟವನ್ನು ವಶಪಡಿಸಿಕೊಂಡಿದ್ದಾರೆ. ರವೀನಾಗೆ 7 ವರ್ಷದ ಮಗ ಇದ್ದ. ಆತನ ಬಗ್ಗೆಯೂ ಆಕೆ ಒಂದು ಕ್ಷಣ ಯೋಚಿಸಲಿಲ್ಲ. ಆಕೆಗೆ ಜಸ್ಟ್ ಸುರೇಶ್ನೊಂದಿಗೆ ಇರಬೇಕಿತ್ತಷ್ಟೇ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕಾಗಿತ್ತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.